ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಮಾತನಾಡಿ, ರಾಜ್ಯದಲ್ಲಿ ಶೇಕಡಾ 50% ಮಹಿಳೆಯರು 50% ಪುರುಷರಿದ್ದು ರಾಜ್ಯದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ನೀಡಿ ಪುರುಷರಿಗೆ ದರ ಬರೆಯನ್ನ ಎಳೆದು ಇವರ ಜೇಬಿನಿಂದ ಕಿತ್ತುಕೊಂಡು ಅವರಿಗೆ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದರು. ಅಲ್ಲ, ಅದು ಬಹಳ ನಿರೀಕ್ಷಿತವಾದದ್ದು. ಈಗಾಗಲೇ 2-3 ಬಾರಿ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ ಅವರಿಗೆ. ಈಗ ಚುನಾವಣೆಗಳೆಲ್ಲ ಮುಗೀತು, ಸದ್ಯಕ್ಕೆ ಯಾವುದು ಚುನಾವಣೆ ಇಲ್ಲ. ಆ ಕಾರಣಕ್ಕಾಗಿ ಏನು ಆಲೋಚನೆ ಮಾಡಿದ್ದಾರೆ, ಚುನಾವಣೆ ಇಲ್ಲ, ಜನ ನಾವೇನು ಮಾಡಿದ್ರು ಕೇಳಲ್ಲ ಅನ್ನೋ ಒಂದು ನಿರ್ಧಾರ ಮಾಡಿ 15%, 1 ಅಲ್ಲ 2 ಅಲ್ಲ 3 ಅಲ್ಲ 15% ಏನು ಇವರು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ನಾವು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಯೋಜನೆಯನ್ನು ತಂದರು. ಅದು ಎಲ್ಲಾದರೂ ಒಂದು ಕಡೆ ತೆಗಿಬೇಕಲ್ಲ. ಸರ್ಕಾರ ಅದನ್ನ ಎಲ್ಲಿ ನೋಡಿದ್ರು ಮತ್ತು ಅವರ ಯಜಮಾನರು ಮನೆಗೆ ಹೆಣ್ಣುಮಕ್ಕಳು ಫ್ರೀಯಾಗಿ ಕರ್ಕೊಂಡೋಗಿ ಅವರ ಗಂಡಂದ್ರ ಜೇಬಿಗೆ ಮತ್ತು ಅಮಾಯಕ ವಿದ್ಯಾರ್ಥಿಗಳು, ವಯಸ್ಕರು ಅಂಥವ್ರ ಜೇಬಿಗೆ ಕೈ ಹಾಕಿ ಇವತ್ತು ಕನಿಷ್ಠ ಬಸ್ ಪ್ರಯಾಣ ದರ 11 ರೂಪಾಯಿಯಿಂದ 120 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಎಲ್ಲ ರೀತಿಯ ಬಸ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಖಂಡಿತ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಇರುವಂಥ ಸರ್ಕಾರ ಇದು. ಇವರಿಗೆ ಮಾತಾಡೋದು ನೋಡಿದ್ರೆ ಭಾಳ ದೊಡ್ಡದಾಗಿ ನಮ್ಮಂಥವ್ರು ಯಾರೂ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ಕೋತಾರೆ. ಆದರೆ ಇಷ್ಟು ಒಂದು ಅರಾಜಕತೆಯನ್ನು ಉಂಟು ಮಾಡ್ತಕ್ಕಂಥ ಸರ್ಕಾರ ಹಿಂದೆಂದೂ ನೋಡಿರಲಿಲ್ಲ ನಾವು. 15% ಒಂದೇ ಸಾರಿ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಆಯಿತು. ಹಾಗೆ ಏನು ನಮ್ಮ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಮೇಲೆ ಅದರ ತೆರಿಗೆ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ರು. ಆಮೇಲೆ ಅದಾದಮೇಲೆ ಕೊನೆಗೆ ಸ್ಟಾಂಪ್ ಪೇಪರ್ 20 ರೂಪಾಯಿ, ಅಗ್ರಿಮೆಂಟ್ ಪೇಪರ್ 120 ರೂಪಾಯಿ ಮಾಡಿದ್ರು. ಪ್ರತಿಯೊಂದ್ರ ಮೇಲೂ ಕೂಡ ದರ ಜಾಸ್ತಿ ಆಗ್ತಾ ಇದೆ. ಈಗ ಹುಡುಕ್ತಿದ್ದಾರೆ ಅವರು ಎಲ್ಲಿ ಯಾವುದ್ರ ಮೇಲೆ. ಬೆಂಗಳೂರಿನಲ್ಲಿ BBMP ವ್ಯಾಪ್ತಿಯಲ್ಲಂತೂ ಅವರಿಗೆ ಹೆಂಗೆ ಬೇಕು ಹಂಗೆ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ.